ಹಾ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಕೊಡಗಲ್ ಹುಟ್ಟಿ ಕಾವೇರಿ ಅಂತ ಹೆಸರಿಟ್ಕೊಂಡು ಕಾವೇರಮ್ಮನ ಬಗ್ಗೆ ತಿಳ್ಕೊಂಡಿರಲ್ವಾ? ಕೊಡಗಲ್ ಹುಡ್ಕೊಂಡು ಕಾವೇರಿ ಅಂತ ಹೆಸರಿಟ್ಕೊಂಡು ಕಾವೇರಮ್ಮನ ಬಗ್ಗೆ ತಿಳ್ಕೊಂಡಿರೋದಿಲ್ವಾ? ಇನ್ನು ಕಾವೇರಿ ಕುಂಡ, ವರ್ಷಕ್ಕೊಂದ್ಸಲ ಕಾವೇರಮ್ಮ ಅಲ್ಲಿಂದ ಉಕ್ಕಿ ಆಚೆ ಬರ್ತಾಳೆ. ವರ್ಷಕ್ಕೊಂದ್ಸಲ ಕಾವೇರಮ್ಮ ಅಲ್ಲಿಂದ ಉಕ್ಕಿ ಆಚೆಗೆ ಬರ್ತಾಳೆ. ಅವತ್ತಿನ ದಿವಸ ಕಾಶಿಯಿಂದ ಗಂಗಾ ಮಾತೆನೇ ಬರ್ತಾಳೆ. ಅವತ್ತಿನ ದಿವಸ ಕಾಶಿಯಿಂದ ಗಂಗಾ ಮಾತೆನೇ ಬರ್ತಾಳಂತೆ. ಹೌದಾ? ನಿಜಾನ? ಗಂಗೆ ಕೊಳೆನ ಕಾವೇರಿ ತೊಳಿತಾಳ? ಹ್ಞೂ, ಮತ್ತೆ ಕಾವೇರಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕಾವೇರಮ್ಮ ಅಂದ್ರೆ ಶುದ್ಧ. ಈ ಕಾವೇರಿನೂ ಶುದ್ಧ. ನಮ್ ಕಾವೇರಮ್ಮ ಅಂದ್ರೆ ಚಂದ. ಈ ಕಾವೇರಿನೂ ಚಂದ. ನಿನ್ನ ನಮ್ ಕಾವೇರಮ್ಮ ಕಾಲಿಟ್ ಕಡೆ ಎಲ್ಲ ಸಂತೋಷ ಹಸಿರು ತುಂಬಿಕೊಂಡಿರುತ್ತೆ. ಈ ಕಾವೇರಿ ಹೆಜ್ಜೆ ಇಟ್ರೆ ಸಾಕು, ಮನಸ್ಸೆಲ್ಲ ಹಸಿರಾಗುತ್ತೆ, ಸಂತೋಷ ಉಕ್ಕಿ ಹರಿಯತ್ತೆ. ಮೆಂಟ್ಲಾ ನೀನು, ಕಾವೇರಮ್ಮಗೂ ನಂಗೂ ಹೋಲಿಸ್ಯಲ್ಲ. ತಪ್ಪು ತಪ್ಪು. ಯಾಕೆ ತಪ್ಪು? ಅವಳಿಗೂ ಕಲ್ಮಶ ಇಲ್ಲ, ನಿನ್ಗೂ ಕಲ್ಮಶ ಇಲ್ಲ. ಅವಳು ಹೆಣ್ಣು, ನೀನು ಹೆಣ್ಣು. ಅವಳು ಹರಿತಾಳೆ, ನೀನು ಓಡಾಡ್ತೀಯ. ಅವಳು ಧುಮುಕ್ತಾಳೆ, ನೀನ್ ಜಿಗಿತ್ಯ. ಹೋಗಪ್ಪ ನೀನು, ಸರಿ ಇಲ್ಲ ನೀನು. ಏನೇನೋ ಮಾತಾಡ್ತೀಯ. ನಮ್ ಕಾವೇರಮ್ಮನ ದರ್ಶನಕ್ಕೋಸ್ಕರ ಕೋಟ್ಯಾಂತರ ಜನ ಬೇಡ್ತಾರೆ ಗೊತ್ತಾ? ನಾನು ಅಷ್ಟೇ. ಈ ಕಾವೇರಿ ಒಬ್ಳು ಸಿಗ್ಲಿ ಅಂತ ಬೇಡ್ಕೋತೀನಿ. ಅಂದ್ರೆ ಅರ್ಥ ಆಗ್ಲಿಲ್ವಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಂಗೇನೂ ಅರ್ಥ ಆಗ್ತಾ ಇಲ್ಲ. ಐ ಲವ್ ಯು ಕಾವೇರಿ, ಐ ಲವ್ ಯು ಕಾವೇರಿ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನಾನು ಬಡವ ಅಂತ ದೂರ ಮಾಡ್ತಿದ್ಯಾ? ಏನೇನೋ ಹೇಳ್ಬೇಡ ಆದಿತ್ಯ. ನೋಡು, ನಿನ್ನ ಕಣ್ಣಲ್ಲಿರೋ ನೀರೇ ಹೇಳ್ತಿದೆ ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ. ಆಯ್ತು, ನಾನೇನು ಒತ್ತಾಯ ಮಾಡಲ್ಲ. ಆದರೆ ಒಂದಂತೂ ಸತ್ಯ, ನೀನಿಲ್ದೆ ನಾನಿಲ್ಲ. ಕಾವೇರಿ, ನಿನ್ ಬಿಟ್ಟು ನಾನು ಬದುಕಬಹುದು, ಆದರೆ ನಿನ್ನ ಮೇಲೆ ಆಣೆ, ನಾನು ಸಂತೋಷವಾಗಂತೂ ಇರಲ್ಲ. ಜೀವನ ಪೂರ್ತಿ ಒಂಟಿಯಾಗಿ ನರಳ್ತಾ ಸಾಯ್ಬೇಕು ಅಂದ್ರೆ ಹೋಗು ಹೋಗು ಕಾವೇರಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್